ಮಾರುತಿ, ಮಾಮ ನನ್ನ ಕಾಲ್ ಕೆಳಗಡೆ ಒಂದು ಇರುವೆ ಪಾಸ್ ಆಗಕ್ಕೆ ಬಿಡಲ್ಲ. ಇನ್ನು ಯಜ್ಞ ತಪ್ಪಿಸ್ಕೊಂಡು ಹೋದ್ರೆ ಬಿಟ್ಟು ಬಿಡ್ತೀನೇನೋ. ಬಾ ಒಳಗೆ ಹೋಗೋಣ. ಮಾಮ ಅಲ್ಲ ಮಾಮ, ಬೆಳಿಗ್ಗೆ ಹೊತ್ತೆ ಈ ಬಂಗ್ಲೆ ಒಳಗಡೆ ಕಾಲು ಇಡಕ್ಕೆ ನನ್ನೆದೆ ಗಡ 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 ಅಂತ ನಡ್ಕತ್ತೆ. ಇನ್ನು ದೆವ್ವ ಕುಡಿಯೋ ಟೈಮಲ್ಲಿ ನಾನ್ ಬರ್ತೀನ, ಸತ್ತೋಗ್ಬಿಡ್ತೀನಿ. ನೋಡು ಮಾಮ, ಅರ್ಥ ಮಾಡ್ಕೊ. ಬದುಕಿದ್ರೆ ಬನಾನ ತಿನ್ಕೊಂಡು ಬದುಕ್ಬೋದು, ಆದ್ರೆ ನಮ್ಮ ಹೆಸರಲ್ಲಿ ಬೇರೆಯವರು ಬಾಡೂಟ ಮಾಡೋದು ಬೇಡ ಮಾಮ. ಮಾರುತಿ, ಏನ ಮನೆಯವರೆಲ್ಲ ಸತ್ತೋಗಿದವ್ರೇನ? ಬಾ ಧೈರ್ಯವಾಗಿ ಬಾರ. ಮಾಮ ನೀನೋಗು, ನಾನ್ ಮಾತ್ರ ಬರಲ್ಲ. ಮಾರುತಿ, ಯಾಕೋ ಹೆದರ್ಕೋತೀಯ? ನಿನ್ನ ಜೊತೆಲಿರೋರು ಯಾರೋ ಮಹಾಬಲ. ನೋಡ ಮಾರುತಿ, ನನಗೆ ಬೇಜಾರಾದಾಗ ವಾಕಿಂಗ್ ಅಂತ ಗರಡಿ ಮನೆ ಕಡೆ ಹೋದ್ರೆ ಸಾಕು ಕಣ. ಇರೋ ಬರೋ ಪೈಲ್ವನ್ರೆಲ್ಲ ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕಾರ? ಧೈರ್ಯವಾಗಿ ಒಳಗೆ ಬಾರ. ನನ್ನ ಪ್ರಾಣ ಯಾಕೆ ಮಾಮ ತಿಂತ ಇದೆಯಾ? ನೀನು ಹೋಗ್ಬಮ್ಮ, ನಾನು ಬರಲ್ಲ ಮಾಮ. ಬರ್ಲಿಲ್ಲ ಅಂದ್ರೆ ಎಡಗೈಯಿಂದ ಬಲಗಡೆ ಕೆನೆ ಹೊರಬಿಡ್ತೀನಿ. ಅಲ್ಲ ಕಣ, ಬಂದಿರೋ ದುಡ್ಡಲ್ಲಿ ಪಾಲ್ ಕೇಳಕ್ಕಾಗುತ್ತೆ, ನನ್ನ ಜೊತೆ ಒಳಗಡೆ ಬರೋಕ್ಕಾಗಲ್ವಾ? ಹೇಳಿ ಕೇಳಿ ಬೂತ್ ಬಂಗ್ಲೆ ಕಣ. ಪಾಪ ಹೊಸ್ದಾಗಿ ಯಾರೋ ಬಂದಿದ್ದಾರೆ, ಅವ್ರೇನು ಬದುಕಿದಾರೋ ಇಲ್ಲ ನೆಗದು ಬಿದ್ದಿದ್ದಾರೋ ಅಂತ ನೋಡೋದು ನಮ್ಮ ಧರ್ಮ ಅಲ್ವೇನೋ? ಮಾವ, ಈ ಧರ್ಮ ಕರ್ಮ ಎಲ್ಲ ಬಿಟ್ಟು ಬಿಡು ಮಾವ. ಮನೆ ಅಡ್ವಾನ್ಸ್ ಬಂದಿದ್ಯಾ? ಈಗ ತಿಂಗಳು ಬಾಡಿಗೆನ ನಮ್ಮ ಅಕೌಂಟ್ಗೆ ಹಾಕ್ಬಿಡು ಅಂತ ಹೇಳು. ಬದುಕಿರೋರ್ಗು ತಿನ್ಕೊಂಡು ಸುಖವಾಗಿದ್ದು ಬಿಡೋಣ. ಈ ಕಡೆ ತಲೆ ಹಾಕೋದೇ ಬೇಡ ಮಾವ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ನೀವು ಅವಾಗ ಬರ್ತಾನೆ ಇರಬೇಕು. ನಿಮ್ಗೆ ಹೆದರಿಕೆ ಹೋಗ್ಬೇಕು ಅಂದ್ರೆ ಏನಾದ್ರು ಕೊಟ್ಟಿ ಫ್ರೆಂಡ್ ಮಾಡ್ಕೋಬೇಕು. ಏನ್ ಕೊಡೋದು? ಹಾ, ಮನುಷ್ಯರಿ ಬಂದೆ. ಮಾರುತಿ, ಒಂದು ಮಾತು ಹೇಳ್ತೀನಿ ಕಣ. ಇದನ್ನ ಬೇರೆ ಯಾರೋ ದೊಡ್ಡವ್ರು ಹೇಳಿದ್ದಲ್ಲ, ನಾನೇ ಹೇಳ್ತಾ ಇರೋದು. ನೋಡೋ, ಮನುಷ್ಯನಿಗೆ ಈ ಧೈರ್ಯ ಅನ್ನೋದೊಂದಿದ್ರೆ ಹಿಂದ್ಗಡೆ 100 ಜನ ಬರ್ತಾರೆ. ಆದರೆ ಅದೇ ಧೈರ್ಯ ಅನ್ನೋದು ಒಂದಿಲ್ಲ ಅಂದರೆ ಕಟ್ಕೊಂಡಿರೋ ಹೆಂಡತಿ ಕೂಡ ಬರಲ್ಲ. ನೀನಿನ್ನೂ ತುಂಬ ಚಿಕ್ಕವನು ಕಣೋ, ಮೇಲಾಗಿ ಹುಚ್ಚು ಬೇರೆ. ಅಲ್ಲ ಕಣೋ, ಮನೆ ತುಂಬ ಲೈಟ್ ಹಾಕಿಲ್ವೇನ? ಬಾರೋ, ಧೈರ್ಯವಾಗಿ ಒಳಗಡೆ ಬಾರೋ. ಆದ್ರೆ ಏನೂ ಶಬ್ದ ಕೇಳಿಸ್ತಾನೆ ಇಲ್ಲಲ್ಲ ಮಾವ. ಬದುಕವ್ರು ಸತ್ತೋಗವ್ರು. ಮಾರುತಿ, ಅದು ಏನಾಗಿರುತ್ತೆ ಗೊತ್ತೇನೋ? ಒಂದು, ಈ ಜನಗಳನ್ನು ನೋಡಿ ಭೂತನೇ ಓಡೋದು. ಇಲ್ಲ ಅಂದ್ರೆ ಆ ಭೂತ ನೋಡಿ ಈ ಜನಗಳೇ ಈ ಮನೆ ಬಿಟ್ಟು ಹೋಗಿರ್ಬೇಕು. ಲೇ ದಡ್ಡ, ಅಂಥದ್ದು ಏನು ಆಗಿರಲ್ಲ ಕಣ. ನೀನು ಧೈರ್ಯವಾಗಿ ಒಳಗಡೆ ಬಾರ, ನೀನೇ ಮುಂದೆ ಹೋಗೋ. ನನಗೆ ಹನುಮಾನ್ ಚಾಲಿಸ್ ಬರಲ್ಲ ಮಾವ. ಈ ಮಹಾಬಲ ಅಂತ ಹೆಸರು ಹೇಳ್ಕೊಂಡು ಹೋಗೋ. ಬಾ, ನನಗೆ ಮಾವ ಎಡಗಾಲಿಡ್ಲ ಬಲಗಾಲಿಡ್ಲ ಮಾವ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.